PUC ಯೂಟ್ಯೂಬ್ ಚಾನಲ್ 10ನೇ ತರಗತಿ ಮಕ್ಕಳಿಗೆ ನನ್ನ ಒಂದು ಫಸ್ಟ್ PUC ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ನಿಮ್ಮ ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳ್ತಾನೆ ಇರ್ತಾರೋ ಆ ಪ್ರಶ್ನೆಗಳನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಅದನ್ನು ನೋಟ್ ಮಾಡ್ಕೊತಾ ಹೋಗಬೇಕು. ನೋಡಿ, ಫಿಕ್ಸ್ಡ್ ಕ್ವೆಶನ್ ಅಂದರೆ ಯಾವುದ್ಯಾವುದನ್ನ ಕೇಳ್ತಾರೆ ಅಂದರೆ ನೀವು ಇದನ್ನು ನೋಡ್ಕೊಳ್ಳೇಬೇಕು. ಈ ಸೆಕೆಂಡ್ ಕ್ವೆಶನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ಅದೇ ಕ್ವೆಶನ್ನ ಕೇಳ್ತಾರೆ ಅಂತ ಅಲ್ಲ, ಇದು ತುಂಬ ಈಸಿ ಇದೆ. ಯು ಕ್ಯಾನ್ ಆಲ್ಸೋ ಸಾಲ್ವ್ ಇಟ್. ವಿಲೋಮ ರೂಪನೂ ನೀವು ಆರಾಮಾಗಿ ಮಾಡ್ಬೋದು. ಆಮೇಲೆ ಪ್ರೇರಣಾರ್ಥಕ ಕ್ರಿಯಾರೂಪ ಇದು ಆರಾಮಾಗಿ ಮಾಡ್ಬೋದು. ಆನ್ಸರ್ ಈಸ್ ಸಿ. ನೋಡಿ, ಯಾವುದೇ ಥರ ಈ ರೀತಿ ಮಧ್ಯದಲ್ಲಿ ಒಂದು ಕೊಂಬಿತ್ತು, ಪ್ರಥಮ ಪ್ರೇರಣಾರ್ಥಕ ಕ್ರಿಯೆನೇ ಕೇಳ್ತಾರೆ. ಯಾವುದಾದ್ರು ಒಂದು ಅಕ್ಷರಗೆ ಈ ರೀತಿ ಇದ್ರ ಪಕ್ಕ ಹೀಗೆ ಒಂದು ಒತ್ತಿತ್ತು ಅಂದರೆ ನೀವು ಅದನ್ನ ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಅಕ್ಷರ ಕೊಡ್ತೀನಿ, ಅದೇ ಥರದ್ರಲ್ಲಿ ನೋಡಿ ನೀವೇ ಕಂಡುಹಿಡಿಬೇಕು. ಅರ್ಥ ಆಗ್ತಿದೆಯಾ? ಲೈಕ್ ಏನು ಕೊಡಲಿ, ಗೊತ್ತಾಗಿದೆ ಅನ್ಕೋತೀನಿ. ಇನ್ನೊಂದು ನಿಮಗೆ ಕೊಡ್ತೀನಿ ಎಕ್ಸಾಂಪಲ್ನ, ವೆಯ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೇನು ಕೇಳ್ಬೋದು ನೋಡಿ. ಇದು ನೀವು ಕನ್ನಡದಲ್ಲೂ ಕೂಡ ನಿಮಗೆ ಹೇಳ್ಕೊಟ್ಟಿರ್ತಾರೆ, ವಿಭಕ್ತಿ ಪ್ರತ್ಯಯಗಳಂತ ಕರೀತಾರೆ. ನೀವು ಅದನ್ನು ಕಲಿತ್ರೆ ಈ ಕ್ವೆಶನ್ ಆಲ್ಸೋ ತುಂಬ ಈಸಿ ಆಗುತ್ತೆ ಮಕ್ಕಳ. ದಯವಿಟ್ಟು ಈ ಪ್ರಶ್ನೆನೂ ಕೂಡ ನೋಡ್ಕೊಂಡೋಗಿ. ಇದ್ರ ಮೇಲೆ ಒಂದು ಕ್ವೆಶನ್ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಓಕೆ, ಮಾಡ್ಬೋದಾ? ಅದನ್ನು ಕೂಡ ಹಿಂದಿ ಕಷ್ಟ ಅನ್ನೋರಿಗೆ ಮಾತ್ರ ಈ ವಿಡಿಯೋ. ಇಲ್ಲ ನಮಗೆ ಈಸಿ ನಾವು ಕಲಿತೀವಿ ಅನ್ನೋರು ಬೇಕಂದರೆ ನೀವು ಬಿಡ್ಬೋದು. ಆಮೇಲೆ ಸಂಧಿಗಳು ಗೊತ್ತಾಗಲ್ಲ ಅಂತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪುಲ್ಲಿಂಗ್ ಶಬ್ದ ಅಂತ ಕೇಳಿರೋದು, ಅರ್ಥ ಮಾಡ್ಕೊಳ್ಳಿ. ಪುಲ್ಲಿಂಗ್ ನೋಡಿ, ಇಲ್ಲಿ ಮಹಿಳಾ, ಸ್ತ್ರೀ, ಪುರುಷ್, ನಾರಿ. ನೋಡಿ, ಇದರಲ್ಲಿ ಯಾವ್ದು ಅನಿಸುತ್ತೆ? ಪುರುಷ ಅಲ್ವಾ? ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ವಿಲೋಮ ಶಬ್ದಕ್ಕೆ ಉತ್ತರ ಏನು ಇಲ್ಬೋದು? ಇಲ್ಲಿ ನೋಡ್ತಾ ಇರ್ಬೋದು, ಬಡಾನ. ಘಟಾನ ಶಬ್ದಕ ವಿಲೋಮ ರೂಪ ಏನು? ಬಡಾನ. ಅರ್ಥ ಮಾಡಿಕೊಂಡ್ರೆ ಹಿಂದಿ ಬರೋರಿಗೆ ತುಂಬ ಈಸಿ. ನೋಡಿ, ಇಲ್ಲಿ ಒಂದು 4 ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ. ಆಮೇಲೆ ಚಿಹ್ನೆಗಳ ಮೇಲೆ ಕೊಡ್ತಾರೆ. ಚಿಹ್ನೆಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಅದರಲ್ಲಿರೋ ಎಕ್ಸಾಂಪಲ್ ನೋಡ್ಕೊಂಡೋದ್ರು ಸಾಕು. ಅಲ್ಲೂ ಇದನ್ನೇ ಕೇಳ್ತಾರೆ. ಒಂದು 5 ಈಸಿ ಅನಿಸಿರುತ್ತೆ ಇವಾಗ. ನೆಕ್ಸ್ಟು ನೋಡಿ, ಕಾಶ್ಮೀರಿ ಸೇಬಿಂದ ಒಂದನ್ನು ಕೊಡ್ತಾರೆ. ದಯವಿಟ್ಟು ಆ ಒಂದ್ರ ಮೇಲೂ ಕೂಡ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಯಾವ ಥರ ಕೇಳ್ತಾರೆ ಅಂತ ಹೇಳ್ತೀನಿ ನೋಡಿ. ಕಾಶ್ಮೀರಿ ಸೇಬ್ ಹಳೆ ಕ್ವಶನ್ ಪೇಪರ್ಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋಗಿ. ಯಾಕಂದರೆ ನಿಮ್ಮ ಆಲ್ರೆಡಿ ಫಸ್ಟ್ ಪ್ರಿಪ್ರೇಟ್ರಿಲೂ ಕೂಡ ಕೊಟ್ಟಿದ್ದಾರಲ್ವ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಇದೊಂದು ನೋಡ್ಕೋಬೇಕು. ಇದು ನಿಮ್ಮದು ಸೆಕೆಂಡ್ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಲೆಸನ್ ಯಾವುದು ಅಂದರೆ ದುನಿಯಾ ಮೇ ಪಹಲಾ ಮಕಾನ್, ಅದು ಫಸ್ಟ್. ಅದನ್ನು ನೋಡ್ಕೊಂಡು ಹೋಗಿ, ಅದ್ರ ಮೇಲೆ ಒಂದು ಕೇಳ್ತಾರೆ. ನೆಕ್ಸ್ಟ್ ತುಳಸಿದಾಸ್ ರಾಮಭಕ್ತಿಕ. ನೆಕ್ಸ್ಟು ಸೂರ್ದಾಸ್. ಓಕೆ, ಈ ರೀತಿ ಸ್ವಲ್ಪ ನೋಡ್ಕೊಂಡು ಹೋಗಿ. ನಾನಿಲ್ಲಿ ಇವೆರಡನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದ್ರ ಮೇಲೆ ನೋಡ್ಕೊಂಡು ಹೋಗಬೇಕಾಗುತ್ತೆ. ಅರ್ಥ ಆಯ್ತಾ? ಯಾಕಂದರೆ ಇದೇ ಕೇಳ್ತಾರೆ ಅಂತಲ್ಲ, ಆ ಲೆಸನಲ್ಲಿ ಏನೇನು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ ಆ ಅನುರೂಪತನ ನೋಡ್ಕೊಂಡು ಹೋಗಿ. ದಯವಿಟ್ಟು ನೋಡಿ, ಇದರಿಂದ ಒಂದು ಅನುರೂಪತ್ ಇದೆ. ದಯವಿಟ್ಟು ಅದನ್ನು ತೆಗೆದು ನೋಡಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 4 ಏನೋ ಇದೆ, ಅದನ್ನು ಇವೆರಡು ಲೆಸನ್ನಿಂದ ಪ್ರಾಕ್ಟೀಸ್ ಮಾಡಲೇಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡ್ಬೋದು, 1 ಅಂಕದ ಪ್ರಶ್ನೆಗಳನ್ನ ನಿಮಗೆ ಎಲ್ಲಿಂದ ಕೇಳ್ತಾರೆ ಅಂದರೆ ಸಿಂಗಫೋ ಆದಿವಾಸಿ ಕಹಾ ರಹತೆ ತೆ, ಈಸಿಯಾಗಿ ಕೇಳ್ತಿರ್ತಾರೆ. ಅಂಶಕ ಗುಣ ನೋಡಿ, ಇದು ಇವಾಗಲೇ ನಾನು ಹೇಳ್ತೀನಿ ನೋಡಿ. ಒಂದು ಕ್ವೆಶನ್ ಇಲ್ಲಿಂದ ಫಿಕ್ಸ್ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಅದನ್ನು ನೋಡ್ಕೊಂಡು ಹೋಗಬೇಕು. ನೋಡಿ, ಫಸ್ಟ್ ನಿಮ್ಮ ಒಂದು ಪೊಯಮಲ್ಲಿದೆ ಇದು. ದಯವಿಟ್ಟು ನೀವು ಅದನ್ನು ನೋಡ್ಕೊಳ್ಳಿ. ನನಗೆ ಸ್ವಲ್ಪ ನೆನಪಿಲ್ಲ, ಬಟ್
ಆಧುನಿಕ ಜೀವನ್ ಸಮಥಿಂಗ್ ಇದೆ. ಆ ಒಂದು ಪೊಯಮಲ್ಲಿ ಇದನ್ನು ಕೇಳ್ತಾರೆ. ಈ ಕ್ವಶನ್ ಯಾವುದ್ರಲ್ಲಿದೆ ಅಂತ, ಒಟ್ಟು ಇದು ಪೊಯಮ್ದು ಯಾವ ಪೊಯಮಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಅಲ್ಲಿರೋ 1 ಮಾರ್ಕ್ಸಿಂದು ಆ ಪೊಯಮ್ದು ಎಲ್ಲ ಓದ್ಕೊಳ್ಳಿ. ಅದರಲ್ಲಿ ಇದೊಂದು ಫಿಕ್ಸ್ 1 ಮಾರ್ಕ್ 100%. ಓಕೆ, ನೆಕ್ಸ್ಟ್ ಇನ್ನೇನು ಕೇಳ್ಬೋದು ನೋಡಿ. ಆಮೇಲೆ ಇದರಲ್ಲೂ ಕೇಳ್ತಾರೆ, ಇವಾಗ ತಾನೇ ಹೇಳಿದೆ, ದುನಿಯಾ ಮೇ ಪಹಲಾ ಮಕಾನ್. ಓಕೆ, ಅಂದರೆ ಜಗತ್ತಿನಲ್ಲೇ ಮೊದಲ ಮನೆ ಅಂತ ಹೇಳ್ತೀವಲ್ಲ, ಲೈಕ್ ಆ ರೀತಿ. ಅದರೊಳಗಡೆನೂ ಕೂಡ 1 ಅಂಕದ ಪ್ರಶ್ನೆಗಳನ್ನ ಎಲ್ಲ ನೋಡ್ಕೊಂಡು ಹೋಗಿ ಅಲ್ಲಿರೋದನ್ನೇ ಕೇಳ್ತಾರೆ. ಇನ್ನು ನೀವು ಎಷ್ಟು ನೋಡ್ಕೊಂಡು ಹೋಗ್ಬೋದು. ಈಗ ತಾನೇ ಇದನ್ನು ನಾವು ಕಲ್ತ್ಕೊಂಡ್ಬಂದ್ವಿ. ಯಾವುದದು? ತುಳಸಿದಾಸ್. ಅದರಲ್ಲಿ ಈ ಕ್ವಶನ್ನ ಕೇಳ್ತಾರೆ. ಅಲ್ಲೂ ಕೂಡ 1 ಅಂಕದ ಎಲ್ಲನೂ ನೋಡ್ಕೊಂಡು ಹೋದರೆ ಯು ಗಾಟ್ 3 ಔಟ್ ಆಫ್ 3, ಅಂದರೆ 4 ಔಟ್ ಆಫ್ 3. ಓಕೆ, ಅಷ್ಟಾದ್ರೂ ಸಿಗುತ್ತೆ. ಇನ್ನೊಂದು ಕರ್ನಾಟಕಿ ರಾಜಧಾನಿ ಕೌನ್ಸಿ ಅಂತ ಜಾಸ್ತಿ ಅದರಿಂದನಾದರೂ ಕೇಳ್ಬೋದು, ಅಥವಾ ಬೇರೆ ಯಂತ್ರದಿಂದನಾದರೂ ಕೇಳೋ ಚಾನ್ಸಸ್ ಇರುತ್ತೆ. ದುಕಾನ್ ಅಂದರ್ನೇ ಲೇಖಕ್ ಸೆ ಕ್ಯಾ ಕಹ. ನೋಡಿ, ನಿಮ್ಮ 2ನೇದು ಕಾಶ್ಮೀರಿ ಸೇಬ್. ಅದರಲ್ಲಿ 2-3 ವಾಕ್ಯಗಳನ್ನ ನೋಡ್ಕೋಬೇಕಾಗುತ್ತೆ. ನೋಡಿ, ಅದರಲ್ಲಿ ನಾನು ಹೇಳ್ತೀನಿ ಅದು ಯಾವುದು 2 ಕ್ವಶನ್ಗಳನ್ನ ನೋಡ್ಕೋಬೇಕು ಅಂತ. ಅಷ್ಟು ನೋಡಿಕೊಂಡ್ರೆ ನೀವು ಅಟೆಂಡ್ ಮಾಡ್ಬೋದು. ನಾನು ಇದಕ್ಕೆ ಆಮೇಲೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ನ ಓದ್ಕೊಳ್ಳಿ. ಈಗ ನಾನು ಪಾಸಿಂಗ್ ಪ್ಯಾಕೇಜ್ ಮಾತ್ರ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನೋಡ್ಕೊತಾ ಹೋಗಬೇಕು, ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ಕೊಟ್ಟಿರೋದು 100% ಎಕ್ಸಾಮಿಗೆ ಬರುತ್ತೆ. ಇನ್ನೊಂದು ಮಕ್ಕಳ, ಇಲ್ಲಿ 4 ಅಂಕದ್ದು ನಾನೇ ಹೇಳ್ಬಿಡ್ತೀನಿ ಏನೇನು ಕೇಳ್ತಾರೆ. 4 ಅಂಕಕ್ಕೆ ಇದನ್ನೇ ಕೇಳ್ತಾರೆ. ನಾನು ಏನು ಹೇಳಿರ್ತೀನೋ ಅದನ್ನೇ ಕೇಳಿರ್ತಾರೆ. ದಯವಿಟ್ಟು ನೋಡಿ, ಈ ಪ್ರಶ್ನೆ ಫಿಕ್ಸ್, ಚೇಂಜ್ ಆಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಇದೇ 4 ಮಾರ್ಕಲ್ಲಿ ಬಂದೇ ಬರುತ್ತೆ. ಮರಿಬೇಡಿ ಮರಿಬೇಡಿ ಮರಿಬೇಡಿ, ಅರ್ಥ ಆಯ್ತಾ? ಇದೇ ಕ್ವಶನ್ನ 4 ಮಾರ್ಕಲ್ಲಿ ಕೇಳ್ತಾರೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಆಮೇಲೆ ಇದೇ ಪೋಮ್ನ 4 ಮಾರ್ಕರಲ್ಲಿ ಕೇಳ್ತಾರೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇವೆರಡು 8 ಅಂಕಕ್ಕೆ ನಿಮಗೆ ಇಲ್ಲೇ ಸಿಗುತ್ತೆ. ನಮಗೆ ಆಗೋದೇ ಇಲ್ಲ ಅನ್ನೋರು. ಮತ್ತು ಇನ್ನೂ ಒಂದು ಪ್ರಶ್ನೆ ಈಸಿಯಾಗಿರುವಂಥದ್ದು ಕೇಳೋದು ಯಾವುದು ಅಂದರೆ 3 ಅಂಕದ ಪ್ರಶ್ನೆ. ಕನ್ನಡದಲ್ಲಿ ಬರೆಯಿರಿ. ಸತ್ಯ ಕಿ ಮಹಿಮಾ ಅಪಾರ ಹೈ, ಸತ್ಯ ಅತ್ಯಂತ ಶಕ್ತಿಶಾಲಿ ಹೈ ಅಂತ ಹಮೇ ಸತ್ಯ ಬೋಲ್ನೆ ಕಾ ಅಭ್ಯಾಸ ಕರ್ನಾ ಚಾಹಿಯೆ. ನೋಡಿ, ಸತ್ಯದ ಮಹಿಮೆ ಅಪಾರವಾಗಿದೆ, ಸತ್ಯವು ಅತ್ಯಂತ ಶಕ್ತಿಶಾಲಿಯಾಗಿದೆ, ಅದರಿಂದ ನಾವು ಸತ್ಯವನ್ನು ಹೇಳುವ ಅಭ್ಯಾಸವನ್ನು ಮಾಡಬೇಕು. ನೋಡಿ, ಇದು ಅರ್ಥ ಆಗೋಗ್ಬಿಡುತ್ತೆ ಸೆಂಟೆನ್ಸು. ಓಕೆ, ಓದೋಕ್ಕೆ ಸ್ವಲ್ಪನಾದರೂ ಬರುತ್ತೆ ಅನ್ನೋರು ಇದನ್ನು ಅಟೆಂಡ್ ಮಾಡ್ಬೋದು. 100% ಈ ಥರದ್ದು ಒಂದು ಕ್ವಶನ್ನ ಕೇಳ್ತಾರೆ. ತುಂಬ ಈಸಿಯಾಗಿರುತ್ತೆ, ಅದು ಅರ್ಥ ಮಾಡ್ಕೊಬಿಡ್ಬೋದು. ಓದಿದ ತಕ್ಷಣ ಅರ್ಧ ಅಲ್ಲೇ ಕನ್ನಡದಲ್ಲಿ ಇದೆ ಅನ್ನಂಗಾಗುತ್ತೆ. ಇದು ಕೂಡ 3 ಅಂಕದ ಪ್ರಶ್ನೆ. ಅರ್ಥ ಆಗ್ತಿದೆಯಪ್ಪ? ಇನ್ನೇನು 3 ಅಂಕಕ್ಕೆ ಕೇಳ್ತಾರೆ, ಅರ್ಥ ಆಯ್ತಾ? 3 ಅಂಕಕ್ಕೆ ಇನ್ನೇನು ಕೇಳ್ಬೋದು, 3 ಅಂಕಕ್ಕೆ ಇನ್ನೇನು ಕೇಳ್ತಾರೆ ಅಂತ ಹೇಳ್ತೀನಿ, ನೋಡ್ಕೋಬೇಕು. ದಯವಿಟ್ಟು ಇದು ಕೂಡ 4 ಅಂಕದ ಪ್ರಶ್ನೆ. ನಿಮ್ಮ ಪ್ರತಿ ವರ್ಷದ ಎಕ್ಸಾಮಲ್ಲೂ 4 ಅಂಕ. ನೋಡಿ, ಇಲ್ಲೇ 12 ಮಾರ್ಕ್ಸು. ಎಷ್ಟು ಫಿಕ್ಸಾಗಿ ಹೇಳಿದ್ದೀನಿ, 4 ಮಾರ್ಕ್ ಇಲ್ಲೇ ಇರುತ್ತೆ. ಹುಡುಕ್ಬಿಟ್ಟು ನೀವು ಇಲ್ಲಿ ಆನ್ಸರ್ ಮಾಡಬೇಕು. ಇಲ್ಲಿ ಕ್ವಶನ್ಗಳನ್ನ ಕೊಟ್ಟಿರ್ತಾರೆ, ಇದಕ್ಕೆ ನೀವು ಉತ್ತರಗಳನ್ನ ಇದರಲ್ಲಿ ಹುಡುಕ್ಬಿಟ್ಟು ಆನ್ಸರ್ ಮಾಡಬೇಕಾಗುತ್ತೆ. ತುಂಬ ಈಸಿ ಇರುತ್ತೆ, ಹೌದಾ? ನೋಡಿ, ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಒಂದು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ನೋಡಿ, ಇಲ್ಲೇ ಎಲ್ಲ ಆನ್ಸರ್ಗಳು ಫಸ್ಟ್ ಲೈನ್ ಆ್ಯಂಡ್ ಸೆಕೆಂಡ್ ಲೈನು, ಲಾಸ್ಟ್ ಲೈನಲ್ಲಿ ಕೂಡ ನಮಗೆ ಆನ್ಸರ್ಸ್ಗಳಿರುತ್ತೆ. ದಯವಿಟ್ಟು ಅಲ್ಲಿ ನಿಮಗೆ ಕ್ವಶನ್ನಲ್ಲಿರೋ ಒಂದು ವರ್ಡು ಅಲ್ಲಿ ಯಾವುದಾದ್ರು ಸೆಂಟೆನ್ಸಿಗೆ ರಿಲೇಟೆಡ್ ಆಗಿದೆ ಅಂತ ಅಂದರೆ ತೋರಿಸ್ತೀನಿ ನೋಡಿ. ಯಾವ ಲೆಸನ್ ಅಂದರೆ ಯಾವ ವರ್ಡ್ ಅಟ್ಯಾಚ್ ಆಗಿದೆ ಅಂತ ಹೇಳ್ತೀನಿ ನೋಡಿ. ಅದ್ರ ಮೇಲೆ ನೀವು ಕ್ವಶನ್ ಮಾಡ್ಕೋಬೇಕು. ದಯವಿಟ್ಟು ವೆಯ್ಟ್ ಮಾಡಿ 1 ನಿಮಿಷ. ನೋಡಿ, ಇಲ್ಲಿದೆ. ಇಲ್ಲಿದೆ. ನೋಡಿ, ಇಲ್ಲಿಂದ ಇಲ್ಲಿ ಗಂಟ. ಓಕೆ, ಅದನ್ನು ನೀವು ಆ ರೀತಿಯೂ ಕೂಡ ಬರಿಬೋದು. ಅರ್ಥ ಆಗ್ತಿದೆಯಾ? ನೀವು ಇಲ್ಲಿಂದ ಪೂರ್ತಿ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ನ ಕೊಡ್ತಾರೆ. ಯಾಕಂದರೆ ಇದನ್ನು ಜಾಸ್ತಿ ನೋಡೋದಕ್ಕೆ ಹೋಗೋಲ್ಲ. ಅರ್ಥ ಆಗ್ತಿದೆಯಾ? ಇಲ್ಲಿಂದ ಇಲ್ಲಿ ಗಂಟ ಬರೆದ್ರೂ ನಿಮಗೆ ಪೂರ್ತಿ ಅಂಕ ಕೂಡ ಸಿಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್
ಆ ರೀತಿನೇ ನೀವು ಹುಡುಕ್ಬಿಟ್ಟು ಒಂದು ಸ್ವಲ್ಪ ಕೀವರ್ಡ್ ಸಿಕ್ಕಿದ್ರು ನೀವು ಅದಕ್ಕೆ ಉತ್ತರನ ಬರಿಬೋದು. ನೋಡಿ ಇಲ್ಲಿ ಕೆಲವೊಂದು ಟೈಮ್ ಇಲ್ಲಿದೆ ಉತ್ತರ, ಬಟ್ ನಾನು ಕೊಟ್ಟಿರೋದು ನಿಮಗೆ ಸೆಕೆಂಡ್ನೇದಕ್ಕೆ. ನೋಡಿ ಫಸ್ಟ್ನೇದಕ್ಕಲ್ಲ, ಸೆಕೆಂಡ್ನೇದಕ್ಕೆ. ನೋಡಿ ಫಸ್ಟ್ನೇ ಒಂತಿಗೆ ದೂಸರೇ ಜೀವನ್. ನೋಡಿ ಫಸ್ಟ್ನೇ ಕ್ವಶನ್ಗೆ ಇಲ್ಲೇ ಇದೆ, ಇಲ್ಲಿಂದ ಬರೆದ್ರು ಓಕೆ, ಇಲ್ಲಿಂದ ಬರೆದು ಇಲ್ಲಿ ಗಂಟ ಬರೆದ್ರು ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಎಲ್ಲಿಂದ ಅಂತ ಹೇಳ್ತೀನಿ ನೋಡಿ. ಫಸ್ಟ್ನೇದಕ್ಕೆ ಇಲ್ಲಿಂದ ಹಿಡ್ದು ನೀವು ಇಲ್ಲಿ ಗಂಟ ಬರೆದ್ರು ಸಿಗುತ್ತೆ. ಅರ್ಥ ಆಗ್ತಿದೆ? ಎಲ್ಲ ಫಸ್ಟ್ ಲೈನ್ ಸೆಕೆಂಡ್ ಲೈನಲ್ಲೇ ಅವಕ್ಕೆಲ್ಲ ಉತ್ತರಗಳಿರುತ್ತೆ. ಹಂಗೂ ಓದಕ್ಕೆ ಬರ್ದಿಲ್ದವ್ರಿಗೆ ದಯವಿಟ್ಟು ನೆಕ್ಸ್ಟ್ ಕ್ವಶನ್ ನಾನು ಕೊಡೋದನ್ನೇ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನೋಡಿ ಈ ಲೆಟರ್ ರೈಟಿಂಗ್ 100% ಫಿಕ್ಸ್. ಇದು ತುಂಬ ಇಂಪಾರ್ಟೆಂಟ್. ಇದನ್ನೇ 5 ಮಾರ್ಕರಲ್ಲಿ ಕೇಳೋದು. ಏನು कोई कारण देने हुए अपने मुख्य अध्यापक के नाम एक ಚುಟ್ಟಿ ಪತ್ರ ಲಿಖಿಯೇ. ಓಕೆ, ಇದನ್ನೇ ಕೇಳ್ತಾರೆ. ಯಾವುದಾದ್ರು ಒಂದು ಕಾರಣ ಇಟ್ಕೊಂಡು ನೀವೇನು ಮಾಡಬೇಕು, ಕೊಯ್ ಕಾರಣ ದೇತೆ ಹುಯೇ ಅಪ್ನೆ ಮುಖ್ಯ ಅಧ್ಯಾಪಕಕ್ಕೆ ನಾಮ್ ಏಕ್ ಚುಟ್ಟಿ ಪತ್ರ ಲಿಖಿಯೇ. ಅರ್ಥ ಆಯ್ತಾ? ಈ ಪ್ರಶ್ನೆಯನ್ನೇ ಕೇಳ್ತಾರೆ. ದಯವಿಟ್ಟು ನೋಡ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ? ಫಸ್ಟ್ ಇದನ್ನೇ ಅರ್ಥ ಮಾಡಿಕೊಂಡು ಹೋಗಿ. ಅರ್ಥ ಆಯ್ತಾ? ಇದೇ ಕ್ವಶನು ಫಿಕ್ಸ್, ಏನೂ ಕೇಳಲ್ಲ. ಇಲ್ಲಿರೋದನ್ನೇ ಬೈಕ್ ತೊಳ್ಕೊಂಡು ಹೋದ್ರು ಓಕೆ, ಇದೇ ಬರುತ್ತೆ, ಚಿಂತೆ ಮಾಡಬೇಡಿ. ಓಕೆ, ಹಾಂ, ನೆಕ್ಸ್ಟು ಇನ್ನು ಯಾರ್ಯಾರಿಗೆ 2-3 ಮಾರ್ಕ್ಸ್ ಕ್ವಶನ್ ಬೇಕು ದಯವಿಟ್ಟು ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಬೇಗ ನಿಮ್ಮ ಯಾವ್ಯಾವ ಫ್ರೆಂಡ್ಸಿಗೆ ಹಿಂದಿ ಕಷ್ಟ ಇರುತ್ತೆ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ. ನಾಳೆ ಹೋಗಿ ಎಕ್ಸಾಮ್ನ ಅಟೆಂಡ್ ಮಾಡಿ. ಯಾಕೆ ನಾನು ಕನ್ನಡ ಹೇಳಬೇಕಿತ್ತು, ಇಂಗ್ಲೀಷು ಹೇಳಬೇಕಿತ್ತು, ಬಟ್ ಮ್ಯಾಥಮೆಟಿಕ್ಸು ಕೂಡ ನಾನು ಹೇಳಲಿಲ್ಲ ನಿಮಗೆ. ಅದಕ್ಕೆ ಒಂದು ಸ್ವಲ್ಪ ಸಾರಿ ಇರಲಿ. ನಿಮ್ಗೆ ಅದೆಲ್ಲ ಈಸಿ ಇರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈಗ ಈ ಹಿಂದಿನ ನೋಡ್ಕೊಂಡು ಹೋಗಿ. ನಾನು ಹೇಳಿರೋ ಕ್ವಶನ್ಸ್ಗಳು ಬರುತ್ತೆ. ಇನ್ನು 2-3 ಮಾರ್ಕ್ಸ್ ಕ್ವಶನ್ ಬೇಕು ಅಂದರೆ ದಯವಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ. ಸರಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.